ಬಿಗ್ ಬಾಸ್ ಶುರುವಾಗುತ್ತಿದ್ದಂತೆಯೇ ವಿವಾದಗಳು, ಜಗಳಗಳು ಬೇಗ ಹುಟ್ಟಿಕೊಂಡವು. ಪ್ರತಿಸ್ಪರ್ಧಿಯ ಹಿನ್ನೆಲೆ ಮತ್ತು ಆಲೋಚನೆಗಳನ್ನು ಅರ್ಥಮಾಡಿಕೊಳ್ಳದೆ ಅವರ ನಡೆಗಳು ಮತ್ತು ಮಾತುಗಳು ವೈರಲ್ ಆಗಿದ್ದು ಅನೇಕರಿಗೆ ಸಂಕಟವನ್ನು ಉಂಟುಮಾಡಿದೆ. ಸ್ಪರ್ಧಿಗಳ ಪೈಕಿ ಶಿಶಿರ್ ಶಾಸ್ತ್ರಿ ಅವರು ಹಿಂದಿನ ಬಿಗ್ ಬಾಸ್ ವಿಜೇತ ಕಾರ್ತಿಕ್ ಅವರೊಂದಿಗೆ ಸ್ನೇಹಿತರಾಗಿದ್ದಾರೆ. ತ್ರಿವಿಕ್ರಮ್ ವಿನಯ್ ಜೊತೆಗೆ ಶಿಶಿರ್ ಫೈನಲ್ ತಲುಪುವ ಪ್ರಬಲ ಅವಕಾಶವಿದೆ ಎಂದು ಕೆಲವರು ನಂಬಿದ್ದಾರೆ. ಶಿಶಿರ್ ಮನೆಗೆ ಪ್ರವೇಶಿಸಿದಾಗ ಅವನು ಅವಿವಾಹಿತ ಎಂದು ಹೇಳಿಕೊಂಡಿದ್ದಾನೆ. ಆದರೆ ನಂತರ ಅವನು ಸೆಲೆಬ್ರಿಟಿ ರಮ್ಯಾ ಕೋಳಿಯನ್ನು ಮದುವೆಯಾಗಿದ್ದಾನೆ ಎಂದು ತಿಳಿದುಬಂದಿದೆ. ಕೋಳಿ ರಮ್ಯಾ ಮತ್ತು ಶಿಶಿರ್ ಶಾಸ್ತ್ರಿಯ ನಡುವೆ ಕೆಲವು ವರ್ಷಗಳ ಹಿಂದೆ ಪ್ರೀತಿಯಾಗಿತ್ತು. ಅದಾದ ನಂತರ ಆ ಪ್ರೀತಿ ಮದುವೆಯೂ ಕೂಡ ಆಗಿ ಬದಲಾಗಿತ್ತು. ಮನೆಯರ ಹಿರಿಯರ ಒಪ್ಪಿಗೆಯನ್ನ ಪಡೆದೆ ಇವರಿಬ್ಬರೂ ಮದುವೆಯಾಗಿದ್ರು. ಕೋಳಿ ರಮ್ಯಾ ಕೂಡ ಸೆಲೆಬ್ರಿಟಿನೇ ಆಗಲೇ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡವರು. ಒಂದು ಒಳ್ಳೆ ಕ್ರೇಜ್ ಇತ್ತು. ಒಂದು ಸಿನಿಮಾ ಕೂಡ ಮಾಡಿದ್ದಾರೆ ಮತ್ತು ಸೀರಿಯಲ್ಗಳಲ್ಲಿ ವಿಲನ್ ಪಾತ್ರ ಮಾಡಿದ್ದಾರೆ. ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡು ನೃತ್ಯಗಾರ್ತಿಯಾಗಿ ಹೆಸರುವಾಸಿಯಾಗಿದ್ದ ರಮ್ಯಾ ಕೋಳಿ ಅವರು ಶಿಶಿರ್ ಶಾಸ್ತ್ರಿ ಅವರನ್ನು ಒಮ್ಮೆ ವಿವಾಹವಾದರು. ಕೆಲ ವರ್ಷಗಳ ಹಿಂದೆ ಶುರುವಾದ ಇವರಿಬ್ಬರ ಪ್ರೇಮ ಕಥೆ ಮದುವೆಗೆ ತಿರುಗಿ ಕೊನೆಗೆ ವಿಚ್ಛೇದನದಲ್ಲಿ ಅಂತ್ಯಗೊಂಡಿತ್ತು. ಅವರ ಪ್ರತ್ಯೇಕತೆಯ ಹೊರತಾಗಿಯೂ ರಮ್ಯಾ ಸಾಮಾಜಿಕ ಮಾಧ್ಯಮದಲ್ಲಿ ಸಕ್ರಿಯರಾಗಿದ್ದರು. ಅಲ್ಲಿ ಅವರ ಸಂಬಂಧವನ್ನು ಉತ್ತಮವಾಗಿ ದಾಖಲಿಸಲಾಗಿದೆ. ತೆರೆದ ಪುಸ್ತಕದಂತಿರುವ ಈ ದಂಪತಿಯ ಜೀವನ ಇನ್ಸ್ಟಾಗ್ರಾಂನಲ್ಲಿ ಅನೇಕರು ಅನುಸರಿಸಿದರು. ಅವರ ವಿಚ್ಛೇದನದ ನಂತರ ರಮ್ಯಾ ಸ್ಥಳಾಂತರಗೊಂಡರು ಮತ್ತು ಡ್ಯಾನ್ಸ್ ಮಾಸ್ಟರ್ ವರದಾ ಎಸ್.ಜೆ ಅವರೊಂದಿಗಿನ ಸಂಬಂಧದ ಬಗ್ಗೆ ವದಂತಿಗಳು ಹರಡಲು ಪ್ರಾರಂಭಿಸಿದವು. ಕಾರಣ ರಮ್ಯಾ ಮತ್ತು ಶಿಶಿರ್ ನಡುವೆ ಒಂದಷ್ಟು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಬಂದಿತ್ತು. ಇಬ್ಬರು ಹೊಂದ್ಕೊಂಡು ಬದುಕೋಕೆ ಸಾಧ್ಯವೇ ಆಗೋದಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ರು. ಆ ಕಾರಣಕ್ಕಾಗಿ ಇಬ್ಬರು ಒಪ್ಪಿಗೆ ಮೇರೆಗೆ ಇನ್ಮೇಲೆ ನಿನ್ನ ಸಹವಾಸಕ್ಕೆ ನಾನು ಬರಲ್ಲ, ನನ್ನ ಸಹವಾಸಕ್ಕೆ ನೀನು ಬರಲ್ಲ ಅಂತ ಡಿವೋರ್ಸ್ ಅನ್ನ ಪಡ್ಕೊಂಡಿದ್ರು. ಆದರೆ ವರದಾ ಮಾಸ್ಟರ್ ಜೊತೆಗೆ ದಿನದಿಂದ ದಿನಕ್ಕೆ ಹತ್ತಿರವಾದಂತಹ ರಮ್ಯಾ ಕೊನೆಗೆ ಅವರನ್ನೇ ಮದುವೆಯಾಗಿದ್ದಾರೆ. ಇಬ್ಬರು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ ಅನ್ನುವಂತಹ ವಿಚಾರ ಎಲ್ಲಾ ಕಡೆ ವೈರಲ್ ಆಗಿದೆ. ಇದನ್ನೆಲ್ಲ ಹತ್ತಿರದಿಂದ ನೋಡಿದಂತಹ ಶಿಶಿರ್ಗೆ ಮಾನಸಿಕ ಆಘಾತ ಆಗಿದ್ದಂತೂ ಸತ್ಯ. ಸೋ ಆ ಕಾರಣಕ್ಕಾಗಿ ನನಗೆ ಮದುವೆನೇ ಆಗಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಂದು ಬಿಡ್ತಾರೆ. ಆಗಿದ್ದೆಲ್ಲ ಒಂದು ಕೆಟ್ಟ ಕನಸು ಅನ್ನೋದನ್ನ ತಿಳ್ಕೊಂಡು ಬಿಡ್ತಾರೆ. ಆ ಕಾರಣಕ್ಕಾಗಿ ಇಲ್ಲಿವರೆಗೂ ಮದುವೆ ಆಗಿದೆಯಾ ಅಂದ್ರೆ ಇಲ್ಲ ಅನ್ನುವ ಉತ್ತರವೇ ಬರುತ್ತೆ. ಆದರೆ ರಮ್ಯಾ ಮತ್ತು ಶಿಶಿರ್ ಮಧ್ಯೆ ಅದೇನು ಆಯ್ತು ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ಮದುವೆ ಜೀವನದಲ್ಲಿ ನೋವನ್ನು ತಿಂದಿರುವುದಂತೂ ಶಿಶಿರ್ ಸತ್ಯ.